ಗಾಬಾ ಈ ಮೈದಾನದ ಹೆಸರನ್ನ ಭಾರತೀಯರು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಟೂಟಾ ಹೇ ಗಾಬಾ ಕಾ ಗಮಂಡ್ ಅನ್ನುವ ಈ ಸಾಲುಗಳು ಕೇಳಿದಾಗ ಈಗಲೂ ಕ್ರಿಕೆಟ್ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ. ಕಾರಣ 28 ವರ್ಷಗಳ ಬಳಿಕ ಗಾಬಾ ಮೈದಾನದಲ್ಲಿ ಆಸ್ಟ್ರೇಲಿಯಾವನ್ನ ಭಾರತ ಮಣ್ಣು ಮುಕ್ಕಿಸಿತ್ತು. ಈ ಮೈದಾನದಲ್ಲಿ ನಮಗೆ ಸೋಲೇ ಇಲ್ಲ ಅಂತ ದುರಂಕಾರದಿಂದ ಮೆರೆಯುತ್ತಿದ್ದ ಆಸ್ಟ್ರೇಲಿಯಾಗೆ ಅವತ್ತು ಗರ್ವಭಂಗ ಆಗಿತ್ತು. ಪಂತ್ ಪರಾಕ್ರಮಕ್ಕೆ ಅವತ್ತು ಕ್ರಿಕೆಟ್ ಜಗತ್ತು ಸ್ಟನ್ ಆಗಿತ್ತು. ಇದೀಗ ಮತ್ತೊಮ್ಮೆ ಗಾಬಾದಲ್ಲಿ ಇಂಥದ್ದೇ ಇತಿಹಾಸ ಮರುಕಳಿಸಿದೆ. ವೆಸ್ಟ್ ಇಂಡೀಸ್ನ ಹುಡುಗರು ಆಸ್ಟ್ರೇಲಿಯಾವನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ. ವಿಂಡೀಸ್ ಆಸ್ಟ್ರೇಲಿಯಾದಲ್ಲಿ ಚರಿತ್ರೆ ಸೃಷ್ಟಿಸಿದೆ. ಈ ಚರಿತ್ರೆ ಸೃಷ್ಟಿಸಲು ಕಾರಣ 1 ವರ್ಷದ ಹಿಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ಹುಡುಗ. ಹೌದು, ಕ್ರಿಕೆಟ್ ಜಗತ್ತಿನಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಮಣ್ಣು ಮುಕ್ಕಿಸೋದು ಸುಲಭದ ಮಾತಲ್ಲ. ಅದರಲ್ಲೂ ಅವರ ತವರಲ್ಲೇ ಅವರನ್ನ ಹೊಡೆದು ಹಾಕೋದು ಅಂದ್ರೆ ಸಾಮಾನ್ಯ ಅಲ್ಲ. ಆದರೆ ಯಂಗ್ ವೆಸ್ಟ್ ಇಂಡೀಸ್ ಟೀಮ್ ಕಾಂಗಾರು ನಾಡಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದೆ. 27 ವರ್ಷದ ನಂತರ ಆಸೀಸ್ ನೆಲದಲ್ಲಿ ಕಾಂಗಾರುಗಳ ಸೊಕ್ಕಡಗಿಸಿದೆ. ಆದರೆ ವಿಂಡೀಸ್ನ ಈ ಗೆಲುವಿನ ಹೀರೋ ಶಮಾರ್ ಜೋಸೆಫ್ ಈ ರಿಯಲ್ ಫೈಟರ್ ಇಲ್ಲ ಅಂದಿದ್ರೆ ಕೆರೇಬಿಯನ್ ಪಡೆ ಇತಿಹಾಸ ಸೃಷ್ಟಿಸಲು ಆಗ್ತಾ ಇರಲಿಲ್ಲ. ಸದ್ಯ ಕ್ರಿಕೆಟ್ ದುನಿಯಾದ ಸೆನ್ಸೇಷನ್ ಅಂದ್ರೆ ಅದು ಶಮಾರ್ ಜೋಸೆಫ್. 24 ವರ್ಷದ ಈ ಡೆಡ್ಲಿ ಬೌಲರ್ನ ಭಯಾನಕ ಬೌಲಿಂಗಿಗೆ ಆಸೀಸ್ ಬ್ಯಾಟರ್ಸ್ ಬೆಚ್ಚಿ ಬಿದ್ರು. ಒಬ್ಬರ ಹಿಂದೊಬ್ಬರಂತೆ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿದ್ರು. ಕಾಲ್ಬೆರಳಿಗೆ ಗಾಯವಾದ್ರೂ ಲೆಕ್ಕಿಸದೆ ತಂಡಕ್ಕಾಗಿ ಹೋರಾಡಿದ ಶಮರ್ 7 ವಿಕೆಟ್ ಬೇಟೆಯಾಡಿ ತಂಡಕ್ಕೆ ಅದ್ಭುತ ಗೆಲುವು ತಂದುಕೊಟ್ರು. ನೋವಿನಲ್ಲೂ ದೇಶಕ್ಕಾಗಿ ಶಮರ್ ಆಡಿದ ಪರಿಗೆ ಕ್ರಿಕೆಟ್ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಶಮರ್ ಜೋಸೆಫ್ ವೆಸ್ಟ್ ಇಂಡೀಸ್ ಟೀಮ್ಗೆ ಎಂಟ್ರಿ ನೀಡಿದ್ದೇ ರೋಚಕ. ಶಮರ್ ಲೈಫ್ ಸ್ಟೋರಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಶಮರ್ ಪ್ರತಿಭೆ ಬೆಳಕಿಗೆ ಬಂದಿದ್ದು ಕೆರೇಬಿಯನ್ ಪ್ರೀಮಿಯರ್ ಲೀಗ್ ಮೂಲಕ. ಮಾಲೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಶಮರ್ ಗಯಾನ ಅಮೆಜಾನ್ ವಾರಿಯರ್ ತಂಡಕ್ಕೆ ನೆಟ್ ಬೌಲರ್ ಆಗಿ ಬಂದಿದ್ದ. ಕಾಲಲ್ಲಿ ಸ್ಪೈಕ್ ಶೂ ಕೂಡ ಇರಲಿಲ್ಲ. ಶಮರ್ ಬೌಲಿಂಗ್ ಸ್ಪೀಡ್ ಟ್ಯಾಲೆಂಟ್ ಕಂಡು ಗಯಾನಾ ತಂಡದ ಟ್ಯಾಲೆಂಟ್ ಸ್ಕೌಟ್ ಪ್ರಸನ್ನ ರಾಮನ್ ಫಿದಾ ಆಗಿದ್ರು. ಭಾರತೀಯ ಮೂಲದ ಪ್ರಸನ್ನ ರಾಮನ್ ಟ್ಯಾಲೆಂಟೆಡ್ ಆಟಗಾರರನ್ನ ಗುರುತಿಸುವಲ್ಲಿ ಎತ್ತಿದ ಕೈ. ಒಂದು ಕಾಲದಲ್ಲಿ ಕರ್ನಾಟಕ ರಣಜಿ ತಂಡದ ವಿಡಿಯೋ ಅನಲಿಸ್ಟ್ ಮತ್ತು RCBಯ ಪರ್ಫಾರ್ಮೆನ್ಸ್ ಅನಲಿಸ್ಟ್ ಆಗಿದ್ದವರು. ಅಂದೇ ಪ್ರಸನ್ನ ಅವರಿಗೆ ಶಮನ್ ಬೌಲಿಂಗ್ ತಾಕತ್ತಿನ ಅರಿವಾಗಿತ್ತು. ಆ ಕ್ಷಣವೇ ನೀನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಬಿಟ್ಟು CPL ನಲ್ಲಿ ಗಯಾನಾ ಪರ ಆಡ್ತೀಯಾ ಅಂತ ಕೇಳ್ತಾರೆ. ಪ್ರಸನ್ನ ಮಾತಿಗೆ ಶಮರ್ ಮರು ಮಾತಿಲ್ಲದೆ ಒಪ್ಪಿಗೆ ಸೂಚಿಸಿದ್ದ. ಅಲ್ಲಿಂದ ಶಮರ್ ಲೈಫ್ ಚೇಂಜ್ ಆಗುತ್ತೆ. ನೇರವಾಗಿ ಗಯಾನಾ ವಾರಿಯರ್ಸ್ ತಂಡಕ್ಕೆ ಶಮರ್ ಎಂಟ್ರಿ ನೀಡುತ್ತಾರೆ. ಅಲ್ಲಿಂದ ಶುರುವಾದ ಶಮರ್ ಪ್ರಯಾಣ ಈಗ ಇಲ್ಲಿವರೆಗೂ ಬಂದು ನಿಂತಿದೆ. ಅದೆಷ್ಟೋ ಕ್ರೀಡಾಪಟುಗಳಂತೆ ಶಮರ್ ಕೂಡ ಬಡತನದ ಬೆಂಕಿಯಲ್ಲಿ ಅರಳಿದ ಪ್ರತಿಭೆ. ಶಮರ್ ಹುಟ್ಟಿದ್ದು ಗಯಾನದಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ. ಮರ ಕಡಿಯೋದೇ ಆ ಹಳ್ಳಿ ಜನರಿಗೆ ಜೀವನ ಸಾಗಿಸೋದಕ್ಕೆ ಇರುವ ಏಕೈಕ ಮಾರ್ಗ. ಅದರಂತೆ ಶಮರ್ ಮರ ಕಡಿಯೋದನ್ನೇ ಕಾಯಕ ಮಾಡಿಕೊಂಡಿದ್ರು. ಒಮ್ಮೆ ದೊಡ್ಡ ಮರವೊಂದನ್ನ ಕಡಿಯುವಾಗ ಶಮರ್ ಮೇಲೆ ಮರದ ಕೊಂಬೆ ಬೀಳೋದ್ರಲ್ಲಿತ್ತು. ಜಸ್ಟ್ ಸೆಕೆಂಡ್ಗಳಲ್ಲಿ ಸಾವಿನಿಂದ ಪಾರಾಗಿದ್ರು. ಅಂದು ಸಾವನ್ನೇ ಗೆದ್ದ ಶಮರ್ ಇಂದು ತನ್ನ ಅದ್ಭುತ ಆಟ ಹೋರಾಡುವ ಛಲದಿಂದ ಕೋಟ್ಯಂತರ ಕ್ರಿಕೆಟ್ ಅಭಿಮಾನಿಗಳ ಮನಗೆದ್ದಿದ್ದಾರೆ. ಕ್ರಿಕೆಟ್ ಜಗತ್ತಿಗೆ ವೆಸ್ಟ್ ಇಂಡೀಸ್ ಕತೆ ಇನ್ನೂ ಮುಗ್ದಿಲ್ಲ ಅಂತ ಸಾರಿದ್ದಾರೆ. ಈ ಹುಡುಗನ ಸಾಧನೆ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.